ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಬುರುಡೆ ತಂದು ಬುರುಡೆ ಬಿಟ್ಟಿದ್ದ ಚಿನ್ನಯ್ಯ ಅರೆಸ್ಟ್ ಆಗಿದ್ದಾನೆ. ಆದರೆ ಇದರ ಹಿಂದಿನ ಮಾಸ್ಟರ್ ಮೈಂಡ್ ಯಾರು ಅನ್ನೋದ್ರ ಬಗ್ಗೆ SIT ತನಿಖೆಗಿಳಿದಿದೆ. ಚಿನ್ನಯ್ಯನ ಮೊಬೈಲ್ನಲ್ಲಿ ಬುರುಡೆ ಕತೆ ಅಡಗಿದೆ ಅಂತ ಹೇಳಲಾಗ್ತಾ ಇದೆ. ಇದರ ನಡುವೆ ಬುರುಡೆಗೆ ದೆಹಲಿ ಲಿಂಕ್ ಇದೆ ಅಂತಾನೂ ಹೇಳಲಾಗ್ತಾ ಇದೆ. ಏನದು ರಿಪೋರ್ಟ್ ಇಲ್ಲಿದೆ ನೋಡಿ. ನಾನು ಪಾತ್ರಧಾರಿಯಷ್ಟೇ, ಸೂತ್ರಧಾರಿಗಳು ಬೇರೆಯೇ ಇದ್ದಾರೆ ಎಂದು ಬುರುಡೆ ಚಿನ್ನಯ್ಯ ಹೇಳಿದ್ದೆ ತಡ SIT ಅಲರ್ಟ್ ಆಗಿದೆ. ಬುರುಡೆ ರಹಸ್ಯ ಭೇದಿಸೋದಕ್ಕೆ ಸನ್ನದ್ಧವಾಗಿದೆ. ಷಡ್ಯಂತ್ರ, ನೆರವು, ಬುರುಡೆ ತಂದು ಬುರುಡೆ ಬಿಡೋಕೆ ಅದೊಂದು ಗ್ಯಾಂಗ್ ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಪ್ರೇರೇಪಿಸಿದ್ದಂತೆ. ಆ ಗ್ಯಾಂಗ್ ಹೇಳಿದಂತೆಯೇ ಚಿನ್ನಯ್ಯ ಬುರುಡೆ ಬಿಟ್ಟಿದ್ದಂತೆ. ಹೀಗೆಂದು ಚಿನ್ನಯ್ಯ SIT ಮುಂದೆ ಬಾಯ್ಬಿಟ್ಟಿದ್ದಾನೆ. ಹೀಗಾಗಿ ಬುರುಡೆ ಪಡೆ ಯಾವುದು ಅನ್ನೋದನ್ನ ಭೇದಿಸೋಕೆ SIT ಮುಂದಾಗಿದೆ. ಚಿನ್ನಯ್ಯನ ಮೊಬೈಲ್ ಕಹಾನಿ ಕೇಳಿ ವಿಶೇಷ ತನಿಖಾ ತಂಡವೇ ಶಾಕ್ಗೊಳಗಾಗಿದೆ. ಗ್ಯಾಂಗ್ನ ಬುರುಡೆಯ ಕತೆ ಚೆನ್ನಯ್ಯನ ಮೊಬೈಲ್ನಲ್ಲಿ ಅಡಗಿದೆಯಂತೆ. ಹೀಗಾಗಿ ಮಾಸ್ಕ್ ಮ್ಯಾನ್ ಚೆನ್ನಯ್ಯನ ಮೊಬೈಲ್ ಜಾಲಾಡಲು SIT ಮುಂದಾಗಿದೆ. ಆದರೆ ಈ ಹಿಂದೆ ವಿಚಾರಣೆ ವೇಳೆ ಚೆನ್ನಯ್ಯ ತನ್ನ ಬಳಿ ಮೊಬೈಲ್ ಇಲ್ಲ ಎಂದು ಬುರುಡೆ ಬಿಟ್ಟಿದ್ದಂತೆ. SIT ತೀವ್ರ ವಿಚಾರಣೆ ಬಳಿಕ ಮೊಬೈಲ್ ಕಹಾನಿ ರಿವೀಲ್ ಆಗಿದೆ. ಗ್ಯಾಂಗ್ ಮೊಬೈಲ್ ಕಸಿದುಕೊಂಡಿದೆ. ವಕೀಲರ ಬಳಿಯಷ್ಟೇ ಮಾತನಾಡಲು ಅವಕಾಶ ನೀಡಿದ್ರು, ಬೇರೆ ಯಾರ ಜೊತೆ ಮಾತನಾಡಲು ಬಿಟ್ಟಿಲ್ಲ ಅಂತ ಚೆನ್ನಯ್ಯ ಬಾಯ್ಬಿಟ್ಟಿದ್ದಾನೆ. ಇದೀಗ ಚೆನ್ನಯ್ಯನ ಮೊಬೈಲ್ ಗ್ಯಾಂಗ್ ಬಳಿಯೇ ಇರುವ ಮಾಹಿತಿ ಇದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಮೊಬೈಲ್ ವಶಕ್ಕೆ ಪಡೆಯಲು SIT ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಹೀಗಾಗಿ ಚಿನ್ನಯ್ಯನ ಮೊಬೈಲ್ ಇಟ್ಟುಕೊಂಡವರಿಗೆ ಸಂಕಷ್ಟ ಕಾದಿದೆ. ಆತನ ಮೊಬೈಲ್ ಲೊಕೇಶನ್ ಆಧರಿಸಿ SIT ಶೋಧ ನಡೆಸುತ್ತಿದೆ. ಇನ್ನು ಚಿನ್ನಯ್ಯನ ಜೊತೆ ಕಳೆದ 2 ವರ್ಷದಿಂದ ಸಂಪರ್ಕದಲ್ಲಿದ್ದವರಿಗೂ SIT ಶಾಕ್ ಕೊಟ್ಟಿದೆ. CDR ಕಲೆಕ್ಟ್ ಮಾಡಿದ್ದು ಯಾರ್ಯಾರ ಜೊತೆ ಚಿನ್ನಯ್ಯ ಮಾತನಾಡಿದ್ದ ಅಂತ ಮಾಹಿತಿ ಸಂಗ್ರಹಿಸಿದೆ. ಇಷ್ಟೇ ಅಲ್ಲ, ಚಿನ್ನಯ್ಯನ 2 ವರ್ಷದ ಟ್ರಾವೆಲ್ ಹಿಸ್ಟ್ರಿ, ಆತ ಎಲ್ಲೆಲ್ಲಿ ಕೆಲಸ ಮಾಡಿದ್ದ, ಆತನ ಬ್ಯಾಂಕ್ ಖಾತೆಗಳ ಹಿಸ್ಟ್ರಿಯನ್ನ SIT ಕೆದಕಿದೆ. ಮೊಬೈಲ್ ರಹಸ್ಯ ಒಂದ್ ಕಡೆಯಾದ್ರೆ ಮತ್ತೊಂದು ಕಡೆ ಬುರುಡೆ ಪ್ಲಾನ್ ಧರ್ಮಸ್ಥಳ ಟು ಡೆಲ್ಲಿಯವರೆಗೆ ನಡೆದಿತ್ತು. ಬುರುಡೆ ಬಿಡೋ ಮುನ್ನವೇ ಚಿನ್ನಯ್ಯ ಗ್ಯಾಂಗ್ ಪ್ಲಾನ್ ಮಾಡಿತ್ತು. ಚಿನ್ನಯ್ಯ ಗ್ಯಾಂಗ್ ಮುಖವಾಡವನ್ನ TV9 ಎಳೆಯಾಗಿ ಬಿಚ್ಚಿಡ್ತಿದೆ. ದೆಹಲಿಗೆ ತಲೆಬುರುಡೆಯನ್ನ ಗ್ಯಾಂಗ್ ಕೊಂಡೊಯ್ದಿತ್ತು. ಚಿನ್ನಯ್ಯನ ಸಮೇತ ಬುರುಡೆ ತೆಗೆದುಕೊಂಡು ಹೋಗಿದ್ರು. ಚಿನ್ನಯ್ಯನ ಕರ್ಕೊಂಡು ರಸ್ತೆ ಮಾರ್ಗದಲ್ಲಿ ದೆಹಲಿಯತ್ತ ಪಡೆ ಪ್ರಯಾಣ ಬೆಳೆಸಿತ್ತು. ದೆಹಲಿಯಲ್ಲಿ ಪ್ರತಿಷ್ಠಿತ ವ್ಯಕ್ತಿಯನ್ನ ಟೀಮ್ ಭೇಟಿಯಾಗಿತ್ತು. ಬುರುಡೆ ಸಮೇತ ಇಡೀ ಪ್ರಕರಣದ ಕಥೆಯನ್ನ ತಂಡ ವಿವರಿಸಿತ್ತು. ಪ್ರತಿಷ್ಠಿತ ವ್ಯಕ್ತಿಯನ್ನ ಭೇಟಿಯಾಗಿ ಬುರುಡೆ ಬಗ್ಗೆ ಷಡ್ಯಂತ್ರ ನಡೆದಿತ್ತು. ಇದೆಲ್ಲದರ ಬಗ್ಗೆಯೂ SIT ಮಾಹಿತಿ ಕಲೆ ಹಾಕಿದೆ. ಸೂತ್ರಧಾರಿ ಮತ್ತು ಪಾತ್ರಧಾರಿಯ ಬೆನ್ನು ಬಿದ್ದಿದೆ. ಇನ್ನು ಚಿನ್ನಯ್ಯನಿಗೆ ಬುರುಡೆ ಸಪ್ಲೈ ಮಾಡಿದವರಿಗೂ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಚಿನ್ನಯ್ಯ ಹೆಸರು ಹೇಳಿರುವ 10 ರಿಂದ 12 ಜನರು ಅರೆಸ್ಟ್ ಆಗುವ ಎಲ್ಲ ಲಕ್ಷಣಗಳಿವೆ. ಬುರುಡೆ ಷಡ್ಯಂತ್ರ ಮಾಡಿದ ತಂಡ ಧರ್ಮಸ್ಥಳದ ಕಾಡಿನಲ್ಲಿ ತಾವೇ ಬುರುಡೆ ಹೂತಿಟ್ಟಿದ್ದಾರೆಯೇ ಎಂಬ ಬಗ್ಗೆ ಶಂಕೆ ವ್ಯಕ್ತವಾಗಿದೆ. ಧರ್ಮಸ್ಥಳದ ಅರಣ್ಯ ವ್ಯಾಪ್ತಿಯಲ್ಲಿ ಬುರುಡೆ ಷಡ್ಯಂತ್ರ ರೂಪಿಸಿ ಇಲ್ಲಿ ಬುರುಡೆ ಇದೆ ಎಂದು ತೋರಿಸಲು ಚೆನ್ನಯ್ಯನಿಗೆ ಸೂಚನೆ ನೀಡಿದ್ದಾರೆ. ತಂದಿದ್ದ ಬುರುಡೆ ಅಲ್ಲದೆ ಮತ್ತೊಂದು ಬುರುಡೆ ಇರಿಸಿ ಸಂಚು ರೂಪಿಸಿದ್ದಾರೆ. ಕಳಬರ ಹುಡುಕಾಟದ ವೇಳೆ SITಗೆ ಸ್ಥಳ ತೋರಿಸಲು ಚೆನ್ನಯ್ಯಗೆ ಬುರುಡೆ ಪಡೆ ಸಲಹೆ ನೀಡಿದೆ ಎನ್ನಲಾಗ್ತಿದೆ. ಹೀಗಾಗಿ ಬುರುಡೆಯನ್ನ ಗ್ಯಾಂಗ್ನವರೇ ಹೂತಿರೋ ಅನುಮಾನದ ಮೇಲೆ SIT ಚಿನ್ನಯ್ಯನ ತನಿಖೆ ಮಾಡ್ತಿದೆ. ಚಿನ್ನಯ್ಯ ಲಾಕ್ ಆಗ್ತಿದ್ದಂತೆ ಬುರುಡೆ ಗ್ಯಾಂಗ್ಗೆ ನಡುಕ ಶುರುವಾಗಿದೆ. ವಿಚಾರಣೆ ವೇಳೆ ಚಿನ್ನಯ್ಯ ಬಾಯ್ಬಿಟ್ಟ ಹೆಸರುಗಳ ವಿರುದ್ಧ ತನಿಖಾಸ್ತ್ರ ಹೂಡಿದೆ. ಷಡ್ಯಂತ್ರ ರೂಪಿಸಿದವರ ಜನ್ಮವನ್ನ SIT ಜಾಲಾಡುತ್ತಿದೆ. ಚಿನ್ನಯ್ಯಗೆ ಆಶ್ರಯ ಕೊಟ್ಟವರು, ಪಿತೂರಿ ಮಾಡಿದವರಿಗೆ SIT ನೋಟಿಸ್ ನೀಡಲಿದೆ. ಚಿನ್ನಯ್ಯಗೆ ಸಾಥ್ ನೀಡಿದವರ ಹಿನ್ನೆಲೆಯನ್ನ SIT ಕೆದಕ್ತಿದೆ. ಷಡ್ಯಂತ್ರಕ್ಕೆ ಸಾಥ್ ನೀಡಿದವರ ಬಗ್ಗೆ SIT ವಿಚಾರಣೆ ನಡೆಸುತ್ತಿದೆ. ತಿಮರೋಡಿ ಮಟ್ಟಣ್ಣನವರ ಪಾತ್ರದ ಬಗ್ಗೆ ವಿಚಾರಿಸುತ್ತಿದ್ದು, ಮೂವರಿಗೆ ನೋಟಿಸ್ ಕೊಟ್ಟು ವಿಚಾರಿಸುವ ಸಾಧ್ಯತೆ ಇದೆ. ಸೋಮವಾರ ಅಂದರೆ ನಾಳೆ BNS 183 ಅಡಿಯಲ್ಲಿ ತನಿಖಾಧಿಕಾರಿಗಳು ಹೇಳಿಕೆ ದಾಖಲಿಸಿಕೊಳ್ಳುವ ಸಾಧ್ಯತೆ ಇದೆ. ಅದಕ್ಕೂ ಮೊದಲು ಬುರುಡೆ ಗ್ಯಾಂಗ್ಗೆ ನೋಟಿಸ್ ನೀಡಲು SIT ಚಿಂತನೆ ನಡೆಸುತ್ತಿದೆ. ಬ್ಯೂರೋ ರಿಪೋರ್ಟ್ TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH